ಓ ಬಣ್ಣ ಇದೇ ಏನ ಆ ಓರಣವ್ರ ಮನೆ? ಹ್ಞೂ ಇದೆ ಅಂತ ಹೇಳಿದ್ರು ಕಣ್ಕರಿ ಅಜ್ಜಿ. ಬಾಕ್ಲಾಕೈತಿ, ಯಾರನ್ನ ಕೇಳಂತ ಅಡಿ. ಅವಳು ತವ್ರ ಮನೆಗೆ ಬಂದವಳೆ ಅಂತ ಅಂದ್ಕೊಂಡಿದ್ದೆ ನಾನು. ಇಲ್ಲ, ಇಲ್ಲೂ ಬಂದಿರಕ್ಕಿಲ್ಲ, ಎಲ್ಲ ಹೋಗ್ಯದಾಳ ಅವಳು ಸಾಮಾನ್ಯ. ನಂತಗೆ ಶಕುಂತ್ಲಕಯ್ಯ ಬಂದು ಏನಂಗೇನೆ ಅಕ್ಕ ಕೊಡಾಕ ಮನೆ ಕಟ್ತಾ ಇದ್ದೀವಿ, ಇನ್ನೊಂದು ಸ್ವಲ್ಪ ಐತೆ ಕೆಲಸ ಕೊಡ್ತೀನಿ, ಬಡ್ಡಿನೂ ಕೊಡ್ತೀನಿ, ದುಡ್ಡೂ ಕೊಡ್ತೀನಿ ಅಂತ ಹೇಳಿದ್ಲವಡಿ. ಬಡ್ಡಿ ದುಡ್ಡು ಯಾತ ಇಲ್ಲ, ಬಂದು ಅದೇ ಎಲ್ಲ ಹೋಗ್ಬಿಟ್ಟವಳೆ. ಹುಡುಗರು ರಜಾ ಕೊಟ್ಟಂಗಿಂದ ಊರಕ್ಕೆ ಪತ್ತಿಲ್ಲ. ಇನ್ನು ಸಾಲದಾರ ಕಾಟ ಅಂತೇಳಿ ಮಸ್ತ್ ಸಾಲ ಮಾಡ್ಕೊಂಡವಳಂತೆ. ಅಲ್ಲ, ಸಾಲ ಮಾಡಿ ದೊಡ್ಡ ಮನೆ ಕಟ್ಟ ಅಂತದ್ದೇನು ಬಂದಿತ್ತವಳಿಲ್ಲ ಹುಡುಗಿ. ನಾವು ತಗೊಂಡೇನಿ ಬಂದು ಟೈಲ್ಸ್ ಹಾಕ್ತಾಯಿದ್ದೀವಿ, ಟೈಲ್ಸ್ ತರಕ್ಕೆ ಹೊರಟಿದ್ದೀವಿ. ಅದಕ್ಕೇನೆ ಕಡಪದ ಬಂಡೆ ಹಾಕಿರೆ ಆಗ್ಲಲ್ಲನ ಏನು ಅಂತ ಹೇಳಿ ಅದಕ್ಕೆ ಟೈಲ್ಸ್ ಹಾಕ್ತಾಯಿದ್ದೀವಿ. 1 ಲಕ್ಷ ಬೇಕು, ಕೊಡು 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ 1 ಲಕ್ಷ ಇಸ್ಕೊಂಬಂದ್ಲು. ಲೋನ್ ಆಗ್ತಾವೆ ಕೊಡ್ತೀನಿ ಅಂತ ಹೇಳಿ ಸಂಘದಾಗೂ ಲೋನ್ ಬರ್ಸವಳೆ. ಇವಾಗ ಸಂಘದಾಗೆ ಲೋನ್ ಬರ್ಸಿರೋದಕ್ಕೆ ಆ ಮನೆ ಓಟುನು ಕಟ್ಟಿರೋ ಮನೆ ಅಲ್ಲನ ಇವಾಗ ಕಂಪ್ನಿ ಹೆಸ್ರಿಗೆ ಆಗೈತಿ. ಇವಾಗ ನಾವು ಇವಾಗ ಮನೆನೂ ತಕೊಂಬಕ್ಕೆ ಬರೋಲ್ಲ ಕಣಿ, ಮನೆನೂ ಮಾರಕ್ಕೆ ಬರೋಲ್ಲ. ಅವ್ರು ಹೆಂಗನ ಅವ್ಳು ಕಟ್ಟಿಲಕ್ಕೆ ಮನೆ ಜಪ್ತಿ ಮಾಡಿ ಸುಮ್ಮನಾಗ್ಯವ್ರಿ. ಅದಕ್ಕೇನೆ ಅವನೊಂದು ಕಡೆಗೆ ಹೋಗ್ಯವ್ನಿ, ಇವಳೊಂದು ಕಡೆಗೆ ಬಂದವಳೆ. ಇಬ್ಬರಳು ಗಂಡ ಹೆಂಡತಿ ಒಂದೊಂದು ಕಡೆಗೆ ಹೋಗ್ಯವ್ರಿ. ತವ್ರ ಮನೆಯಾಗೂ ಇಲ್ಲ ಇವಳು ಸಾಮಾನ್ಯ, ಎಲ್ಲಿಗೆ ಹೋಗ್ಯದಾಳ ಅಂಬೋದು ಗೊತ್ತಿಲ್ಲ. ತಡಿ ಯಾರು ನನಗೆ ಕೇಳೋಣ, ಇಲ್ಲಿ ವಿಚಾರಿಸಿರ್ ಗೊತ್ತಾಗುತ್ತೆ. ತಡಿಲ್ಲ ಯಾರ ಗೊತ್ತೈತೆ ಕೇಳೋಣ. ಏನಮ್ಮ ಬಾ ಇಲ್ಲಿ, ವರುಣರ ಮನೆ ಇದೇನಮ್ಮ? ಇದೇ ಕಣಕ. ಯಾಕೆ ನೀವು ಯಾವ ಊರಾರು? ನಾವು ಆ ವರುಣ ಇದ್ದಾಳಲ್ಲ ಅವ್ರ ಊರವರು, ಅವ್ರ ಗಂಡನ ಮನೆಗಳವರು. ಅವಳು ನಮ್ಮ ತಗೆಲ್ಲ ಸಾಲ ಇಸ್ಕೊಂಬಂದು ಸಾಲ ಕೊಡ್ದಂಗೆ ಅದೇ ಓಡ್ ಬಂದು ಇಲ್ಲೆಲ್ಲ ಸೇರ್ಕೊಂಡವಳೆ. ಅದಕ್ಕೇನೆ ಹುಡಿಕೊಂಡು ಬಂದಿದ್ದೀವಿ. ಸಾಲ ಮಾಡಿ ಮನೆ ಕಟ್ಟಕ್ಕಂತ ಹೇಳಿ ಇಸ್ಕೊಂಬಂದಿದ್ಲು. ಸಾಲ ಕೊಡಬೇಕಾಗುತ್ತೆ, ಬಡ್ಡಿನೂ ಇಲ್ಲ ದುಡ್ಡೂ ಇಲ್ಲ. ಅದಕ್ಕೆ ನಾವು 1 ಲಕ್ಷ ದುಡ್ಡು ಕೊಟ್ಟಿದ್ವಿ, ಅದಕ್ಕೆ ಹುಡಿಕೊಂಬಂದಿದ್ವಿ. ತವ್ರ ಮನೆಯಾಗ ಇದ್ದಾಳೇನೋ ಅಂತ. ಎಲ್ಗೋಗ್ಯಾರಮ್ಮ ಇವ್ರು ಬಾಕ್ಲಿಕ್ಕೆ ಅವ್ರೆ? ಅವ್ರ ಆಲೇನೆ ಅವ್ರ ಅಮ್ಮನೂ ಇಲ್ಲ, ಅವಳು ಏನು ಇಲ್ಲಿ ಬಂದಿಲ್ಲ ಕಣಕ. ಆಲೇನೆ 1 ತಿಂಗಳು ಮ್ಯಾಲತ್ತಾರ ಅಮ್ಮನೂ ಹೋಗಿ. ಅದು ಎಲ್ಲಿಗೆ ಹೋಗ್ಯಾರಪ್ಪ ಗೊತ್ತಿಲ್ಲ. ಏನನ್ನ ಅವ್ರ ತಂಗಿ ಊರಿಗೆ ಏನೋ ಹೋಗಿದ್ದಾರೇನಪ್ಪ. ಅಲ್ಲ ನೋಡಮ್ಮ ಲೌಡಿ ಮುಂಡೆ, ಆ ಪಾಟಿ ಸಾಲ ಮಾಡಿ ಮನೆ ಕಟ್ಟ ಅಂತದ್ದೇನು ಬಂದಿತ್ತು? 1 ರೂಪಾಯಿ ದುಡ್ಡು ಕೈಯ ಕಿಕ್ಕಂದಂಗೆ ದೊಡ್ಡ ಮನೆ ಕಟ್ಟವಳಿ, ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಎಲ್ಲ ಸಾಲ ಮಾಡಿ 10 ಲಕ್ಷ ಸಂಘದ ತಂಡವಳಿ. ಇನ್ನಿದ್ದೆಲ್ಲ ನಾವು ಇರ್ತಾಗೆಲ್ಲ ಇಸ್ಕೊಂಡು ಸ್ಟ್ಯಾಂಡರ್ಡ್ ಆಗಂತ ಹೇಳಿ ಮನೆ ಕಟ್ಟವಳಿ. ದುಡ್ಡು ಕೊಡ್ದಂಗೆ ಅದೇ ಬಂದು ಇಲ್ಲೆಲ್ಲನ ಸೇರ್ಕೊಂಡವಳು ನೋಡಮ್ಮ. ಅದಕ್ಕೆ ನಾವು ಹುಡಿಕೊಂಡು ಬಂದ್ವಿ. ಯಾವ ಊರು ಏನು ಅಂತ ತಿಳ್ಕೊಂಡು ಅಡ್ರೆಸ್ ಎಲ್ಲನ ತಿಳ್ಕೊಂಡು ಹುಡಿಕೊಂಡು ಬಂದಿದ್ದೀವಿ ಕಣಮ್ಮ. ಬಂದಿಲ್ವೇ ನಂಗಾರ ಇವ್ರು ಇಲ್ವೇ? ಅಮ್ಮನೂ ಇಲ್ವೇ? ಇಲ್ಲಪ್ಪ ಇಲ್ಲಿಗೆ ಬಂದಿಲ್ಲ. ಅವತ್ತೇನೋ ಒಂದ್ಸತಿ ಬಂದಿದ್ಲೇನಪ್ಪ ಹುಡುಗರ್ನೇ ಅವ್ರನ್ನ ಬಿಟ್ಟು ಹೋಗಕ್ಕೆ. ತಿರ್ಗಿ ಅವ್ರ ಅಮ್ಮನೂ ಹೋತು. ಅವ್ರ ಅಮ್ಮನೂ ಹೋಗಾಲೆ, ಅವ್ರ ಅಮ್ಮಯ್ಯ ಅವ್ರ ತಮ್ಮ ಎಲ್ಲ ಹೋಗ್ಯವ್ರೆ ಬಾಕ್ಲಿಕ್ಕೊಂಡು. ಅವ್ರ ತಂಗಿ ಊರಿಗೆ ಏನೋ ಹೋಗಿರ್ಬೇಕು. ಅವ್ರ ತಂಗಿ ಊರ್ಗೆ ಅಕ್ಕ ಇರೋರ್ಗೆ ಹೋಗಿರ್ತಾರೆ. ಇನ್ನೊಬ್ಳು ಅವ್ರ ಅಕ್ಕ ಅಕ್ಕ ಅಂತ ಇದ್ದಾಳೆ ದೊಡ್ಡಳು. ಅವ್ರ ಊರ್ಗೆ ಇನ್ನೊಬ್ಳು ಸುಗುಣ ಅವ್ರ ತಂಗಿ ಇದ್ದಾಳೆ. ಅವ್ರ ಊರ್ಗೆ ಎಲ್ಗಾನ ಹೋಗಿರ್ತಾರೆ ನೋಡ್ರಿ. ಯಾರೇ ಅಮ್ಮನಿ ಇವರು? ಕಕ್ಕಯ್ಯ ಅವಳು ವರುಣ ಸಾಲ ಮಾಡ್ಕೊಂಡವಳಂತ ಮಸ್ತಾಗಿ. ಅದಕ್ಕೇನೆ ಊರು ಬಿಟ್ಟು ಬಂದವಳಂತೆ. ಸಾಲ ಕೊಟ್ಟರು ಹುಡಿಕೊಂಡು ಬಂದವ್ರಿ. ಮನೆ ಕಟ್ಟಿದ್ಲೆಲ್ಲ ಗೃಹ ಪ್ರವೇಶಕ್ಕೆಲ್ಲ ನಮ್ಮನ್ನು ಕರ್ಕೊಂಡು ಹೋಗಿರ್ಲಿಲ್ವಿ. ನಾನು ಹೆಂಗೆ ದುಡ್ದ್ಲೆ ತಾಯಿ ಈ ಪಟ್ಟಿ ದುಡ್ಡು ಹೆಂಗೆ ಮನೆ ಕೊಟ್ಟೇವ್ರಿ ಅಂತ ಕೇಳಿದ್ಕೆ ನಾವು ದುಡ್ದೆ ಕೊಟ್ಟಿದ್ದೀವಿ ಅಂದ್ಲಲ್ಲ. 10 ಲಕ್ಷ ಸಂಘದ ತಂಡಿದ್ಲಂತೆ. ಅವ್ರು ಇರ್ತಾವೆ 1 ಲಕ್ಷ ಇಸ್ಕೊಂಡು 15-20 ಲಕ್ಷದ ಮನೆ ಕಟ್ಟೇವಳಿ. ಒಡವೆ ಪಡವೆ ಎಲ್ಲ ಮಾರಿ ನಮ್ಮ 18 ಲಕ್ಷ ಆಯ್ತು 20 ಲಕ್ಷ ಆಯ್ತು ಅಂತ ನಮ್ಮ ತವ್ರ ಮನೆಗಳನ್ನೆಲ್ಲ ಕರ್ಕೊಂಡೋಗಿ ಬಿಲ್ಡಪ್ ಕೊಡಾಳು. ದೊಡ್ಡ ಮನೆ ಕೊಟ್ಟು ಅಂತದ್ದೇನು ಬಂದಿತ್ತಮ್ಮ. ಅದಕ್ಕೆ ಸಾಲದಾರ ಹುಡಿಕೊಂಬಂದವ್ರಿ. ಅದಕ್ಕೆ ಅವ್ರ ಅಮ್ಮನೂ ಇಲ್ಲ, ಮೆಲ್ಗೋಗ್ಯವ್ರ ಮಲ್ಲೆ. ಸುಗುಣರ ಊರ್ಗೆ ಹೋಗ್ಯವ್ರ ಕಣಿ, ಸುಗುಣರ ಊರ್ಗೆ ಹೋಗ್ಯವ್ರಿ. ನಾನು ಅವತ್ತು ಹೊಲ್ಟಿದ್ರ ಬಂದೆ. ಅದಕ್ಕೇನೆ ಅವಳು ಬಂದಿದ್ಲು ಹುಡುಗರ್ನ ಬಿಟ್ಟು ಹೋಗಾಕಿ. ತಿರ್ಗಿ ಅವ್ರ ಗಂಡ ಬಂದು ಹುಡುಗರ್ನೆಲ್ಗ ಕರ್ಕೊಂಡು ಹೋದ. ಅವಳು ಅವ್ರ ಅಮ್ಮಯ್ಯ ಸುಗುಣರ ಊರ್ಗೆ ಹೋದ್ರು. ತಂಗಿ ಊರ್ಗೆ ಹೋಗ್ಯವ್ರಂತೆ ಕಣಕ. ನಮಗೆ ಗೊತ್ತಿಲ್ಲ. ಅವ್ರ ತಂಗಿರ ಊರ್ಗೆ ಹೋಗಿರ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಹೋಗಿ ನೋಡ್ರಿ ನೀವು ಬೇಕಾದ್ರೆ ಅವ್ರ ತಂಗಿರ ಊರ್ಗೆ ಹೋಗಿ ಕೇಳ್ರಿ ಅಂದ್ಪಟ್ಟು. ಅಲ್ಲ ಸಾಲ ಅಂತ ಇಸ್ಕೊಂಡು ಕೊಡ್ಬೇಕಾ? ಕೊಡ್ದಂಗೆ ಅದೇ ಎಲ್ಲ ಬಂದು ಸೇರ್ಕೊಂಡವ್ರು ಗಂಡ ಹೆಂಡತಿ ಇಬ್ರು. ಅವ್ನು ನೋಡಿದ್ರೆ ಅವನೆಲ್ಲ ಬೆಂಗ್ಳೂರು ಕಡಿಕೆ ಅವ್ರ ಅಕ್ಕರ ಮನೆಗೆ ಹೋಗಿ ಸೇರ್ಕೊಂಡವನಂತೆ. ಬೆಂಗ್ಳೂರಾಗ ಎಲ್ಲಿ ಹುಡಿಕೊಂಡು ಹೋಗೋಕ್ಕಾಗುತ್ತೆ ನನ್ನ ಮಗನ ಅಂತ ಹೇಳಿ ಸುಮ್ಮನಾಗಿದ್ದೀವಿ. ಅದಕ್ಕೇನೆ ಇವಳೇನ ತವ್ರ ಮನೆಗೆ ಏನಾನ ಬಂದಿದ್ದಾಳೇನೋ ಅಂತ ಹೇಳಿ ಅದಕ್ಕೆ ತವ್ರ ಮನೆಗೆ ಹುಡಿಕೊಂಬಂದ್ವಿ. ರಾಜೇಶ್ವರಮ್ಮ ಎಲ್ಲಿದ್ರು ಬಿಡೋದು ಬೇಡ ಬಿಡು. ಎಲ್ಗೋದ್ರು ನಾವೇನೇನು ಬಿಡ್ತೀವಿ ಅಂತ ತಿಳ್ಕೊಬಿಟ್ಟೈತಯ್ಯಮ್ಮ. ಕಣ್ಣಿಗೆ ಮರ್ಯಾದ್ರೆ 1 2 ದಿನ ಕೇಳಲ್ಲ ಅಂದ್ಕೊಬಿಟ್ಟೈತಿ. ನಾವೇನೇನು ಕೇಳಲ್ಲ. ಕೊಡಲಿಲ್ಲ ಅಂದರೆ ಫಸ್ಟ್ ನೀನು ನಮ್ಮ ದುಡ್ಡು ಹಸಿ ಕೊಟ್ಟು ಹೋಗ್ಬಾ, ಸಿಕ್ಕಂತ ಹಿಡ್ಕೊಂತೀವಿ. ಕೊಡಲಿಲ್ಲ ಅಂದ್ರೆ ನಾವೇನು ಬಿಡಲ್ಲ. ಏನು ನಮ್ಮವೇನು ದುಡ್ಡೇನು ಕಳ್ಳಾಳಲ್ಲ. ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡು. ಕಾಗೆ ತಿಮ್ಮನಹಳ್ಳಿ ಅಂತ. ಅಲ್ಲಿ ಮುಂದೆ ಹೋಗ್ತಾ ಅಲ್ಲೊಂದು ಇಟ್ಟು ಇಲ್ಲಿ ತಿರ್ಕೊಂಡ್ರೆ ಆಗ ಅಲ್ಲ ಐತೆ ಅವ್ರ ಊರು. ಅಲ್ಲಿಗೆ ಹೋಗ್ರಿ, ಅವ್ರ ತಂಗಿರೋರು. ಇಲ್ಲಿಂದನ ಒಂದು 10-15 ಕಿಲೋಮೀಟ್ರ್ ಆಗುತ್ತೆ. ಹೋಗ್ತೀವಿ ಹೇಳಮ್ಮ. ಅಲ್ಲಿಗೂ ಹೋಗಿ ಕೇಳ್ತೀವಿ. ನಾನೀಗಳಮ್ಮ, ನಾನು ಕೂಲಿ ಪಾಲಿ ಮಾಡಿರೋ ದುಡ್ಡೆಲ್ಲ ನಾನು ಇಟ್ಕೊಂಡಿದ್ದೆ.
ಏನು ಕರಿ ಅಜ್ಜಿ ನಾವು ಬಣ್ಣ ಹೊಡಿತಾ ಇದ್ದೀವಿ ಮನೆಗೆ ಇನ್ನೊಂದು ಈಟ್ರಾಗೈತೆ ಅದಕ್ಕೇನೆ ಕೊಡಜ್ಜಿ ಒಂದಿಟ್ಟು ಮನೆ ಕಟ್ಟಕ್ಕೆ ಸಾಲ ಬಂದೈತೆ ಅಂತ ಹೇಳಿ ಕೇಳಿದ್ಲು. ನಮ್ಮಯ್ಯಪ್ಪ ಹಂಗೆ ದುಡಿತೈತಿ ಹಿಂಗೆ ದುಡಿತೈತಿ ಅಂತ ನಮಗೆ ಸಾಲ ಕೊಡೋರಿಗೆ ಹಂಗೆ ಹಿಂಗೆ ಅಂತ ಒಂದಿಟ್ಟು ಬಿಲ್ಡಪ್ ತೋರಿಸಿಳು. ನಾವು ಬಿಡು ಗಂಡ ಹೆಂಡ್ತಿ ಇಬ್ಬರಳು ದುಡಿತಾರಲ್ಲ ಕೊಡ್ತಾರೆ ಅಂತ ಹೇಳಿ ಕೊಟ್ವಿ. ನಾನು ಕೂಲಿಪಲಿ ಮಾಡಿದ್ದು ಯಾತನ ನಂದು ಯಾತನ ದುಡ್ಡು ಪಡ್ಡು ಬಂದಿದ್ದೆಲ್ಲ ಇಕ್ಕೊಂಡ್ರೆ ಅದೆಲ್ಲ ಕೊಟ್ಟೆ. 50,000 ಇಸ್ಕೊಂಡ್ಲು. ನನ್ನಂಥ ವಯಸ್ಸೋದಿಗಿರಳ್ತಾಗೆಲ್ಲ ಇಸ್ಕೊಂಡು ಮೋಸ ಮಾಡಿ ಬಂದ್ರೆ ಅವಳೇನು ಉದ್ಧಾರ ಆಗ್ತಾಳೆ? ನಮ್ಮವಳು ಉದ್ಧಾರ ಆಗಲ್ಲ ಅವಳು. ಹಂಗೆ ಮಾಡಬಾರ್ದು. ವಯಸ್ಸಾಗಿರೋರ್ತಾಗೆಲ್ಲ ಇಸ್ಕೊಂಡು ಕೊಡ್ತೀವಿ ಅಂತ ಹಿಂಗೆ ಮೋಸ ಮಾಡಬಾರ್ದು. ಇವತ್ತೆಲ್ಲ ನಾಳೆ ಕೊಡ್ತೀವಿ ಅಂತ ಬೇಕಾದ್ರೆ 2 ದಿನ ಲೇಟ್ ಆಗುತ್ತೆ ಕೊಡ್ತೀವಿ ಅಂತ ಹೇಳ್ಬೇಕು. ಹಿಂಗಲ್ಲ ಮಾಡೋದು. ಹೇಳಪ್ಪ ಹಿಂಗೆ ಯಾಕೆ ಮಾಡಕ್ಕೆ ಹೋದ್ಲು ಅಯ್ಯಮ್ಮ? ಅಯ್ಯೋ ಹೋಗತ್ತೆ, ನಾವು ಎಷ್ಟು ದೊಡ್ಡ ಮನೆ ಕಟ್ಟೇವಳೆ ಅಂದ್ಕೊಂಡಿದ್ವಿ. ಇಲ್ಲಿ ತವ್ರ ಮನೆಗಳನ್ನೆಲ್ಲ ಕರ್ಕೊಂಬಂದಿದ್ಲು. ಗೃಹ ಪ್ರವೇಶಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ಲು. ಸಾಲ ಮಾಡಿ ಕಟ್ಟೇವಳಿ ಅದಕ್ಕೆ ಬಿಲ್ಡಪ್ಪಿಂದ ತೋರ್ಸಕ್ಕೆ ಬಂದವಳು. ನಮಗೂ ಬಿಲ್ಡಪ್ ಹಂಗೆ ತೋರಿಸಿಳು ಸಾಲ ಕೊಡಲಿ ಅಂತ ಹೇಳಿ. ಅದು ನಮಗೆ ಅವಳು ಯಾತ್ರಾಗ ಲೋನ್ ಬರ್ಸಿ 10 ಲಕ್ಷನ ಮನೇನ ಕಂಪ್ನಿ ಹೆಸ್ರಿ ಮಾಡಿಸವಳಂತೆ. ಕಂಪ್ನಿ ಹೆಸ್ರಿ ಮಾಡಿಸಿ ಆಮೇಲೆ ಸಾಲ ತಗೊಂಡವಳು 10 ಲಕ್ಷನ. ನಾವು ಕೊಟ್ಟಾಳಲ್ಲ ಈ ಪಾಟಿನೇ ಕಟ್ಟೇವಳಿ. ಇಟ್ಟೊಂದು ದುಡ್ಡು ಇಕ್ಕೊಂಡು ಬೀಳತ್ತೆ ಇನ್ನೊಂದು ಈಟ್ರಾಗ ಇನ್ನೇನು ಬಿಡು ಮಾಡ್ಕೊಂಬ್ಲಿ ಕೊಡ್ತಾರೆ ಅಂತ ಹೇಳಿ ನಾವು ಕೊಟ್ವಿ ಕಣಮ್ಮ. ಹಿಂಗಂಬೋದು ಗೊತ್ತಿಲ್ಲ. ಅವಳು 1 ರೂಪಾಯಿ ದುಡ್ಡು ಕೈಯಾಗಿ ಇಕ್ಕೊಂಡು ಕಟ್ಟಿಲ್ಲ. ಎಲ್ಲ ಸಾಲ ಮಾಡಿ ಮನೆ ಕಟ್ಟಿರೋದೇನೆ. ಅವ್ರ ತಂಗಿರೂರ್ಗೆ ಹೋಗ್ರಿ, ಅವ್ರ ತಂಗಿರೂರಾಗ ಏನೊಂದು ಸಿಗ್ಬೋದೇನ? ಅಲ್ಲಿ ಸಿಗ್ಲಿಲ್ಲ ಅಂದರೆ ಅವ್ರ ಅಕ್ಕ ಇರೂರ್ಗೆ ಹೋಗ್ರಿ. ಅಲ್ಲಾದರೂ ಇರ್ತಾಳೆ. ಇಲ್ಲಾಂದ್ರೆ ಎಲ್ಗೆ ಹೋಗಿ ಹೇಳಪ್ಪ ಗೊತ್ತಿಲ್ಲ ನಮಗೆ. ಸರಿಯ ಮಾತು ಹೋಗ್ತೀವಿ ಹೇಳು. ಎಲ್ಲೋದ್ರೂ ಬಿಡಬಾರ್ದಲ್ಲ ಹುಡಿನ. ಜುಟ್ಟು ಹಿಡ್ಕೊಂಡು ಹೇಳ್ಕೊಬತ್ತೀವಿ. ಬಾರೆ ಫಸ್ಟ್ ಸಾಲ ಕೊಟ್ಟು ಆಸಿಗೆ ಹೋಗ್ತೀವಿ. ಅಲ್ಲ ನಾವು ಗೃಹ ಪ್ರವೇಶಕ್ಕೆ ಹೋದಾಗ ರುಕ್ಕಕ್ಕ ಹೆಂಗೆ ಮಾತಾಡ್ತಿದ್ವಲ್ಲಿ ನಮ್ಮ ಊರಾಗ್ಲಾರಲ್ಲ. ಅಯ್ಯಪ್ಪ ವರುಣಮ್ಮರು ಎಲ್ಲಿ ದುಡ್ದಾರಪ್ಪ ಅಷ್ಟೊಂದು ದುಡ್ಡು ಎಂತ ಮನೆ ಕಟ್ಟೇವ್ರಿ ಅನ್ಕೊಂತಿದ್ವಲ್ಲಿ. ನೋಡಿ ಎಲ್ಲ ಸಾಲ ಮಾಡಿ ಕಟ್ಟೇವಳಂತೆ. ಹೌದೇ? ಅಲ್ಲ ಆ ಪಟ್ಟಿ ಸಾಲ ಯಾರು ಕೊಟ್ಟಿರ್ತಾಯಿ ಅವಳಿಗೆ? ಈಗ ಮನೆ ಮೇಲೆ ಕೊಡ್ತಾರೆ 10 ಲಕ್ಷ ಲೋನು. ಅದು ಕಂಪ್ನಿ ಹೆಸ್ರು ಮಾಡಿಸ್ಕೊಂತಾರೆ ಮನೆ ಜಾಗ ಎಲ್ಲನ ಚೆನ್ನಾಗಿ ಕಟ್ಟಿ ಹೇಳಲ್ಲ. ಎಲ್ಲ ಟೈಲ್ಸ್ ಪಲ್ಸ್ ಹಾಕಿ ಅವ್ರ ಹತ್ತಿ 10 ಲಕ್ಷ ಲೋನ್ ಕೊಟ್ಟವ್ರಿ. 10 ಲಕ್ಷ ಲೋನ್ನಾಗೆ ಕೊಟ್ಬಿಟ್ಟವಳು ಜಾಮ್ ಜುಮ್ಮಮ್ಮಂಗೆ. ಇವ್ರು ಊರಾಗ್ಲಾರ್ಗೆಲ್ಲ ಹೆಂಗಾಗೈತೆ ದುಡ್ಡು ಇರೋಕ್ಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇವ್ರನ್ನ ದುಡ್ಡು ಪಟ್ಟು ಕೇಳವಳೆ. ಎಲ್ಲ ತಗೊಂಡು 1 ಲಕ್ಷ ಇಸ್ಕೊಂಡು ಎಲ್ಲ ಕಟ್ಟಿ ಎಲ್ಲ ಸಾಲ ಮಾಡಿ ಮನೆ ಕಟ್ಟೇವಳೆ. ಅದಕ್ಕೇನೆ ಎಲ್ಲ ಹುಡ್ಕೊಂಡು ಬಂದವ್ರಿ ಸಾಲದವ್ರು. ಸುಮ್ಮನೆ ಬಿಡ್ತಾರೆ ನಮ್ಮ ಬಡ್ಡಿಗಂತ ಇಸ್ಕೊಂಡವಳಿ. ಅದಕ್ಕೇನೆ ಇಲ್ಲಿ ತವ್ರ ಮನೆಗೆ ಬಂದವಳೇನೋ ಅಂತ ಹುಡ್ಕೊಂಡು ಬಂದವ್ರಿ. ನೋಡಮ್ಮ ಆ ಪಾಟಿ ಹಂಗೆ ಕಟ್ಟ ಅಂಥದ್ದೇನು ಬಂತು? ಹೋಗು ನಮ್ಮೂರ ಆರೆಲ್ಲ ಹೋದಾರ ಹಂಗೆ ಅಂದಿದ್ದೆ. ಅದಕ್ಕೆ ಸಾಲ ಮಾಡಿ ಮನೆ ಕಟ್ಟಿರೋದಕ್ಕೆ ಇಲ್ಲೆಲ್ಲರನ್ನೂ ಕರ್ಕೊಂಡೋದ್ಲು ತವ್ರ ಮನೆಗಳನ್ನ. ನಾನು ಹೆಂಗೆ ಮನೆ ಕಟ್ಟಿದ್ನಿ ಬರ್ರಿ ನೋಡಿರಂತೆ ಅಂತ ಹೇಳಿ ಎಲ್ಲರನ್ನೂ ಕರ್ಕೊಂಡೋದ್ಲು. ನಿಜವಾಗ್ಲೂ ನಮಗೆ ಸೋಜಿ ಆಗೋದು. ಎಂಥ ಮನೆ ಕಟ್ಟಿರಪ್ಪ, ಹೆಂಗೆ ಕಟ್ಟಿವ್ರಿ ಹೆಂಗೆ ಕಟ್ಟಿರ್ಬೋದು ಅನ್ಕೊಂತಿದ್ವಿ. ನೋಡಿ ಸಾಲ ಮಾಡಿ ಕಟ್ಟಿವ್ಳಿ. ಹೋಗತ್ತ ಇಂಥವು ಎತ್ತಕ್ಕೆ ಬೇಕಮ್ಮ. ನೋಡಿ ಸಾಲದಾರ ಹುಡುಕೊಂಬಂದ್ರಿಗೆ ಏನೊಂದು ಸಾಲದಾರ ಕೈಗೆ ಸಿಕ್ಬಿಟ್ರಿ ಅವಳನ್ನ ಏನಿಲ್ಲ ಚಟ್ನಿ ಮಾಡ್ತಾರೆ ಕಣಿ. ಅಯ್ಯಪ್ಪ ಮುಂಜಾಕ್ನಿ ಇಲ್ಲ ಕಣಿ ಅವಳು ಎತ್ತ ಹೋಗ್ಯವಳೆ. ಓಸಾರು ಅರುಣನ ಮನೆಯಾಗ ಸುಗುಣನ ಮನೆಯಾಗ ಇದಾರೆ. ಎಲ್ಲ ಒಂತಕ್ಕೆ ಹೋಗಿ ಇರ್ತಾರೆ ಅವರು. ಎಲ್ಲಿ ಆಯ್ವಾಗಿದ್ದಿತ್ತಾಗೆ ಒಟ್ಟಿನೆಲ್ಲ ಅವ್ರು ಸ್ಟ್ಯಾಂಡರ್ಡಾಗಿ ಚೆನ್ನಾಗಿತ್ತು ಅಂದರೆ ಅಲ್ಲಿ ಆರಾಮ ತಿಂಡಿ ಊಟ ಮಾಡ್ಕೊಂಡು ಇರ್ತಾರವರು. ಸ್ಟ್ಯಾಂಡರ್ಡ್ಗೆ ಹತ್ತಾರವರು. ಯಾತ್ರೆಗೆ ಅಂತ ಇಲ್ಲಾಂದ್ರೂ ಸ್ಟ್ಯಾಂಡರ್ಡ್ ಅಂತಾರವರು. ನೋಡಮ್ಮ ಅಯ್ಯಪ್ಪ ಸಾಲದಾರ್ಥ ಮರ್ಯಾದೆ ತೆಗಿಸ್ಯಮ್ಮ ಅಂಥದ್ದೇನು ಗುಡಿಸ್ಲಾಗಿಲ್ದಿದ್ರು ಇದ್ರೂ ಸಾಲ ಮಾಡಿ ಮನೆ ಕಟ್ಬಾರ್ದಮ್ಮ. ಏನೋ ಕೈಯಾಗಿ ಇಕ್ಕೊಂಡಿದ್ರೆ ಕಟ್ಟಬೇಕೆ ಹೊರ್ತನು ಎರಡು ಗುಡಿಸ್ಲಾಗಿದ್ರು ಹಿಂಗೆ ಸಾಲ ಮಾಡಿ ಮನೆ ಕಟ್ಟಕ್ಕೆ ಹೋಗ್ಬಾರ್ದು. ಯೋಟ ಏನು ಬೇಕು 2 ಗರಿ ಹಾಕ್ಕೊಂಡು ಒಂದಿಷ್ಟು ಸಾಪ್ರ ಹಾಕ್ಯಣಂಗೆ ಹಾಕ್ಕೊಂಡು ಜೀವನ ಮಾಡಿರೋ ಜೀವನ ಮಾಡ್ಬೋದು. ಹಿಂಗಿಲ್ಲದ್ದೆಲ್ಲ ಒಬ್ಗಾಳಿಕೆ ಮಾಡ್ಕೊಂಡು ಇಲ್ಲದ್ದೆಲ್ಲ ಬಿಲ್ಡಪ್ ತೋರಿಸಿರಿ ಏನಪ್ಪ ಅಂದಂಗಮ್ಮ. ಹೋಗು ನಮ್ಮ ಊರಾರೆಲ್ಲ ಅವತ್ತಂಗಂದಿದ್ದೆ ಟಂಪ ಮಾಡಿ ಕರ್ಕೊಂಡು ಹೋಗಿದ್ಲು ಅದಕ್ಕೇನೆ. ನಮ್ಮ ಊರಾರೆಲ್ಲ ನೋಡಲಿ ತವ್ರ ಮನೆಯವರು ನಾನು ಹೆಂಗೆ ಮನೆ ಕಟ್ಟಿದ್ನಿ ಅಂತ ಕರ್ಕೊಂಡೋದ್ಲು ಗೃಹ ಪ್ರವೇಶಕ್ಕೆ. ನೋಡಿ ಹಿಂಗೆ ಮಾಡ್ಯವಳು. ಇನ್ನು ಗೃಹ ಪ್ರವೇಶ ಆಗಿ ಒಂದು 6 ತಿಂಗಳಾಗೈತೆ ನಮ್ಮಲ್ಲಿ. ಒಂದು 6 ತಿಂಗಳಾಗಿರ್ಬೇಕೆ ನಮ್ಮ. ಒಂದು 6 ತಿಂಗಳು ಆಗಿಲ್ಲ ಅನ್ಸುತ್ತೆ. ಇನ್ನೂ ಇಲ್ಲ, ಇನ್ನೂ ಒಂದು 3-4 ತಿಂಗಳು ಆಗೈತೆ ಅಷ್ಟೇನಿ. 6 ತಿಂಗಳೂ ಆಗಿಲ್ಲ. ನೋಡಮ್ಮ ಆಲೆ ಎಲ್ಲ ಹುಡುಕೊಂಬಂದಾರ ಹಳ್ಳಿ ಮರಿಯದಿರ್ತವೆ. ಇಂಥವು ಯಾತಕ್ಕೆ ಮಾಡ್ತಾರಮ್ಮ. ಇವ್ರು ಬಿಲ್ಡಪ್ ಲೋಡ್ಯರು ಹೇಳಮ್ಮ. ಏನೇ ಅಂದ್ರೂ ಯಾತ್ರೆಗೆ ಯಾತಿಲ್ದಿರು ಅವ್ರದ್ದು ಬಿಲ್ಡಪ್ಪು. ನೋಡಿದ್ರಲ್ಲ ವೀಕ್ಷಕರೇ, ಸುಗುಣರ ಅಕ್ಕ ವರುಣ ಅವಳು ಎಂಥ ಮನೆ ಕಟ್ಟಿದ್ಲು. ನಮ್ಮನ್ನೆಲ್ಲ ಗೃಹ ಪ್ರವೇಶಕ್ಕೆ ಕರ್ಕೊಂಡು ಇಲ್ಲಿ 20 ಲಕ್ಷ ಆಗಿತ್ತಂತ ಮನೆ ಕಟ್ಟಾಕೆ. ಅದಕ್ಕೇ ನಾವೆಲ್ಲ ಎಲ್ಲಿ ದುಡ್ದಿದ್ರಪ್ಪ ಅಂದ್ಕೊಂಡ್ವಿ. ಎಲ್ಲಿ ದುಡ್ದಿದ್ರಿ ವರುಣಮ್ಮ ಅಂದರೆ ನಾವು ದುಡ್ದಿದ್ವಿ ಅಂತ ಹೇಳಿ ಕೊಟ್ಟೆವಳಿ ಮನೇನ. ಇಷ್ಟು ಚೆನ್ನಾಗಿ ಸ್ಟ್ಯಾಂಡರ್ಡ್ ಆಗಿರ್ಬೇಕು, ಈಗಿನ ಕಾಲಕ್ಕೆ ತಕ್ಕನಂಗೆ ಇರಬೇಕು ಮನೆ ಅಂತ ಹೇಳಿ ಕೊಟ್ಟುಬಿಟ್ಟವಳಿ. ಎಲ್ಲನ ಸಾಲ ಮಾಡಿ ಕಟ್ಟೇವಳಿ. ಯಾವ್ದೋ ಸಂಘದಾಗ ಬೇರೆನೇ ಅವ್ರ ಸಂಘದವ್ರು ಬೇರೆ ಮನೆ ಕಟ್ಟಕ್ಕೆ ಲೋನ್ ಕೊಡ್ತಾರಂತೆ. ಒಂದು 10 ಲಕ್ಷ ತಾಂಡು ಕಟ್ಟಿಬಿಟ್ಟವಳಿ. ಅದಕ್ಕೆ ಊರಾಗೆಲ್ಲನ ದುಡ್ಡು ಇಕ್ಕೊಂಡವಳೆ ಕೊಡ್ತಾಳೆ ಬಿಡು ಅಂತ ಹೇಳಿ ಕೊಟ್ಟವ್ರು ಎಲ್ಲನ. ಎಲ್ಲನ ಅವ್ರ ತಾಗೆಲ್ಲ ಬಿಲ್ಡಪ್ ತೋರಿಸೇಳಿ ನಾವು ದುಡಿತೀವಿ ಹಂಗೆ ಹಿಂಗೆ ನಮ್ಮ ಅಯ್ಯಪ್ಪನ ಯಾತ್ರಾಗಾದ್ರೆ ದುಡಿತೈತೆ ಅಂತೇಳಿ ಬಿಲ್ಡಪ್ ತೋರಿಸೇವಳಿ. ಅದಕ್ಕೇ ಅವರೆಲ್ಲ ಸಾಲ ಕೊಟ್ಟವ್ರಿ. ಸಾಲ ತೀರ್ಸೋಕ್ಕಾಗಲ್ವಲ್ಲ ಇವಾಗ. ಅದಕ್ಕೇ ಎತ್ಲಾಗನ ಅದೇ ಹೋಗ್ಯವ್ರು ಗಂಡ ಹೆಂಡ್ತಿಬ್ರವಳು. ಇಲ್ಲಿ ಬಂದವ್ರೇನೋ ಅಂತ ತೋರ್ ಮನೆಗೆ ಏನೋ ಬಂದಿರ್ಬೇಕೇನೋ ಅಂತ ಹೇಳಿ ಹುಡುಕೊಂಬಂದವ್ರಿ. ಇಲ್ಲಿಗೆ ಬಂದಿಲ್ಲ ಅವಳು.
ಹುಡಿಕೊಂಡು ಹೋಗ್ಯವ್ರಿ ಎಲ್ಲ ಇದ್ದಾಳ ಸಿಕ್ಕಿರಿ ಏನಿಲ್ಲ ಚಟ್ನಿ ಮಾಡ್ತಾರೆ ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.